ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಹಕ್ಕುಪತ್ರದ ಡಾಕ್ಯುಮೆಂಟ್ ಅಥವಾ ದಾಖಲೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿತ್ತು. ಸೊ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಈ ಹಕ್ಕುಪತ್ರದ ದಾಖಲೆ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಆಸ್ತಿ ಮಾಲೀಕತ್ವದ ದಾಖಲೆಯಾಗಿ ಕರ್ನಾಟಕ ಸರ್ಕಾರದಿಂದ ಅಥವಾ ಕರ್ನಾಟಕದಲ್ಲಿ ನೀಡಲಾಗುತ್ತದೆ. ಸೊ ಆಪ್ಷನ್ 3 ಆಸ್ತಿ ಮಾಲೀಕತ್ವದ ದಾಖಲೆ ಆಗಿ ಗುರುತಿಸಿಕೊಳ್ಳುತ್ತೆ ಈ ಹಕ್ಕುಪತ್ರ ಅನ್ನೋದು ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ರೀಸೆಂಟಾಗಿ ಈ ಒಂದು ಹಕ್ಕುಪತ್ರದ ಕುರಿತಾದಂತಹ ಡೀಟೇಲ್ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಯಾವುದೇ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಈ ಹಕ್ಕುಪತ್ರದ ದಾಖಲೆಯನ್ನು ಹೊಂದಿದರೆ ಆ ನಿರ್ದಿಷ್ಟವಾದಂತಹ ಸೈಟ್ ಆಗಿರ್ಬೋದು ಅಥವಾ ಒಂದು ಮನೆ ಆಗಿರಬಹುದು, ಅದರ ಒಂದು ಅಧಿಕಾರವನ್ನು, ಉತ್ತರದಾಯಿತ್ವವನ್ನು ಅಥವಾ ಉತ್ತರಾಧಿಕಾರತ್ವವನ್ನು ಹೊಂದಿದ್ದಾನೆ ಅಂತ ಈ ಒಂದು ಹಕ್ಕುಪತ್ರದ ದಾಖಲೆಯನ್ನು ಗುರುತಿಸಲಾಗುತ್ತೆ. ಸೊ ಆಸ್ತಿ ಮಾಲೀಕತ್ವದ ದಾಖಲೆ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ. ಸೊ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಕೆನ್ ಮತ್ತು ಬೇಟ್ವಾ ನದಿಗಳನ್ನು ಲಿಂಕ್ ಮಾಡುವಂತಹ ಯೋಜನೆಯ ಕುರಿತಾಗಿ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಹೀಗಾಗಿ ಈ ಪ್ರಶ್ನೆ ಏನು ಅಂತಂದರೆ ಕೆನ್ ಮತ್ತು ಬೇಟ್ವಾ ನದಿಗಳು ಈ ಕೆಳಗಿನ ಯಾವ ನದಿಯ ಉಪನದಿಗಳಾಗಿವೆ ಅಂತ ಗುರುತಿಸಬೇಕಾಗಿದೆ. ಆಲ್ರೆಡಿ ಈ ಮಾಹಿತಿಯನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಆಪ್ಷನ್ಗಳಲ್ಲಿ ಗಂಗಾ ನದಿ, ಆಪ್ಷನ್ 2 ಯಮುನಾ ನದಿ, ಆಪ್ಷನ್ 3 ನರ್ಮದಾ ಅಥವಾ ಆಪ್ಷನ್ 4 ಚಂಬಲ್ ನದಿ ಅಂತ ಇದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕೆನ್ ಮತ್ತು ಬೇಟ್ವಾ ನದಿಗಳು ಯಾವ ನದಿಯ ಉಪನದಿಯಾಗಿದೆ ಅಂತ ನೆಕ್ಸ್ಟ್ ಸೆಷನ್ನಲ್ಲಿ ಕರೆಕ್ಟ್ ಆದಂಥ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ದೇಶಗಳ ಪಟ್ಟಿಯಲ್ಲಿ ಕ್ವಾಡ್ ಗುಂಪಿನ ಸದಸ್ಯತ್ವವನ್ನು ಯಾವ ದೇಶ ಹೊಂದಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಆಸ್ಟ್ರೇಲಿಯಾ, ಆಪ್ಷನ್ 2 USA, ಆಪ್ಷನ್ 3 ಭಾರತ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲ ರಾಷ್ಟ್ರಗಳು ಈ ಕ್ವಾಡ್ ಗುಂಪಿನ ಸದಸ್ಯತ್ವವನ್ನು ಹೊಂದಿವೆ. ಆಸ್ಟ್ರೇಲಿಯಾ, USA, ಭಾರತ ಮತ್ತು ಜಪಾನ್ ಈ 4 ರಾಷ್ಟ್ರಗಳ ಒಂದು ಸಮೂಹದಿಂದ ಈ ಕ್ವಾಡ್ ಗ್ರೂಪಿಂಗ್ಸನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಈ ಕ್ವಾಡ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, 2023 ಮೇ ತಿಂಗಳಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಈ ಕ್ವಾಡ್ ಗುಂಪಿನ ಸದಸ್ಯ ನಾಯಕರ ಒಂದು ಶೃಂಗಸಭೆಯನ್ನು ಏರ್ಪಾಡು ಮಾಡಲಾಗ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಭಾರತವು ಈ ಕ್ವಾಡ್ ಗುಂಪಿನ ಸದಸ್ಯತ್ವವನ್ನು ಹೊಂದಿರುವಂತಹ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇರುವಂತಹ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಇವರಿಗೆ ಗೌರವಾರ್ಥವಾಗಿ ಭಾರತೀಯ ಆಸ್ಟ್ರೇಲಿಯನ್ ಡಯಾಸ್ಪೋರಾ ಫೌಂಡೇಶನ್ ಈ ಒಂದು ಸಂಸ್ಥೆಯ ಮೂಲಕ ಈ ಆಸ್ಟ್ರೇಲಿಯಾದಲ್ಲಿರುವಂತಹ ಭಾರತೀಯ ಸಮುದಾಯ ಅಥವಾ ಅದನ್ನು ಡಯಾಸ್ಪೋರಾ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಸಂಸ್ಥೆಯ ಮೂಲಕ ಭವ್ಯವಾದಂತಹ ಈ ಒಂದು ಸ್ವಾಗತವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಭಾರತದ ಪ್ರಧಾನಮಂತ್ರಿ ಅವರಿಗೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಕ್ವಾಡ್ರಿಲ್ಯಾಟ್ರಲ್ ಡೈಲಾಗ್ ಅಥವಾ ಕ್ವಾಡ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಕ್ವಾಡ್ ಗ್ರೂಪಿಂಗ್ಸ್ ಅಂದರೆ ಏನು ಮತ್ತು ಇದರಲ್ಲಿ ಭಾಗವಹಿಸುವಂತಹ ರಾಷ್ಟ್ರಗಳು ಯಾವುವು ಮತ್ತು ಈ ಒಂದು ಗ್ರೂಪಿಂಗ್ಸನ್ನು ಸ್ಥಾಪನೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಭಾರತ, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನ್ ಈ 4 ರಾಷ್ಟ್ರಗಳ ಸಹಯೋಗದೊಂದಿಗೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಥವಾ ಕ್ವಾಡ್ ಅನ್ನುವ ಗ್ರೂಪಿಂಗ್ಸನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಚತುರ್ಭುಜ ಭದ್ರತಾ ಸಂವಾದ, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಶಾರ್ಟ್ ಆಗಿ ಕ್ವಾಡ್ ಅಂತ ನಾವು ಕರಿತೇವೆ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕ್ವಾಡ್ ಸದಸ್ಯರು ಯಾರು ಅಂತ ಅಥವಾ ಯಾವ ರಾಷ್ಟ್ರಗಳು ಅಂತ ಏನಾದರೂ ಕ್ವಶನ್ ಬಂದರೆ ನೆನ್ಪಿಟ್ಕೊಳ್ಳಿ, ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ 4 ರಾಷ್ಟ್ರಗಳನ್ನು ಒಳಗೊಂಡಂತೆ ಈ ಕ್ವಾಡ್ ಅನ್ನುವ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗನ್ನು 2007ರಲ್ಲಿ ಸ್ಥಾಪನೆ ಮಾಡುವಂತಹ ಒಂದು ಪ್ರಪೋಸಲನ್ನು ಜಪಾನ್ನಿಂದ ಮಾಡಲಾಗಿತ್ತು. ಆದರೆ 2007ರ ಸಂದರ್ಭದಲ್ಲಿ ಈ ಚೀನಾದಿಂದ
ಕೆಲವೊಂದಿಷ್ಟು ವಿರೋಧಗಳನ್ನು ವ್ಯಕ್ತಪಡಿಸಲಾಗಿತ್ತು. ಅಷ್ಟೇ ಅಲ್ಲದೆ ಭಾರತವು ಕೂಡ ಈ ಒಂದು ಕ್ವಾಡ್ ಗ್ರೂಪಿಂಗ್ಸ್ಗೆ ಸೇರುವಂತಹ ಇಂಟ್ರೆಸ್ಟನ್ನು ತೋರಿಸಿರಲಿಲ್ಲ. ಸೊ ಅದಾದ ನಂತರ 2017ರಲ್ಲಿ ಮತ್ತೊಮ್ಮೆ ಈ ಒಂದು ಪ್ರಪೋಸಲ್ಗೆ ಭಾರತ ಕೂಡ ಅಗ್ರಿ ಮಾಡಿದ್ದರಿಂದ 2017ರಲ್ಲಿ ಇದನ್ನು ಮರುಸ್ಥಾಪನೆ ಮಾಡಲಾಯಿತು, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಸೊ ಈ ಒಂದು ಗ್ರೂಪಿಂಗ್ಸನ್ನು ಪ್ರಾರಂಭ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಅಂದರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಈ ಒಂದು ಕಡಲ ಪ್ರದೇಶದಲ್ಲಿ ಈ 4 ರಾಷ್ಟ್ರಗಳ ನಡುವೆ ಪರಸ್ಪರವಾದಂತಹ ಒಂದು ಕಡಲ ಭದ್ರತೆ, ಮರಿಟೈಮ್ ಸೆಕ್ಯೂರಿಟಿಯನ್ನು ಎಸ್ಟಾಬ್ಲಿಷ್ ಮಾಡುವುದು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಕೋವಿಡ್-19 ಮಹಾಮಾರಿಯ ಒಂದು ಸಂದರ್ಭದಲ್ಲಿ ಆ ಒಂದು ಬಿಕ್ಕಟ್ಟನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಈ 4 ರಾಷ್ಟ್ರಗಳ ಒಂದು ಪ್ರಮುಖವಾಗಿ ಈ ಲಸಿಕೆ ರಾಜತಾಂತ್ರಿಕತೆ ಅಥವಾ ಈ ವ್ಯಾಕ್ಸಿನ್ ಡಿಪ್ಲೊಮಸಿ ಅನ್ನುವ ಈ ಒಂದು ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸನ್ನು ಇಟ್ಕೊಂಡು ಈ ಕ್ವಾಡ್ರಿಲ್ಯಾಟ್ರಲ್ ಡೈಲಾಗ್ ಏನಿದೆ ಸಾಕಷ್ಟು ಸಹಾಯಕಾರಿಯಾಗಿ ಈ 4 ರಾಷ್ಟ್ರಗಳ ನಡುವೆ ಒಂದು ಮುಖ್ಯವಾದಂತಹ ವೇದಿಕೆಯಾಗಿ ಕಲ್ಪಿಸಲಾಗಿತ್ತು. ಅಷ್ಟೇ ಅಲ್ಲದೆ ಈ ಹವಾಮಾನ ಬದಲಾವಣೆಯ ಅಪಾಯಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಪರಸ್ಪರ ಸಹಕರಿಸುವುದು ಮತ್ತು ಈ 4 ರಾಷ್ಟ್ರಗಳ ನಡುವೆ ಪರಸ್ಪರ ಇನ್ವೆಸ್ಟ್ಮೆಂಟ್ಗಳಿಗಾಗಿ ಒಂದು ಉತ್ತಮವಾದಂತಹ ಎಕೋಸಿಸ್ಟಮನ್ನು ಅಥವಾ ಹೂಡಿಕೆಗಾಗಿ ಒಂದು ವ್ಯವಸ್ಥಿತವಾದಂತಹ ಪರಿಸರವನ್ನು ರಚಿಸುವಂತಹ ಉದ್ದೇಶವನ್ನು ಕೂಡ ಹೊಂದಲಾಗಿದೆ. ಮತ್ತು ಈ 4 ರಾಷ್ಟ್ರಗಳ ನಡುವೆ ಪರಸ್ಪರ ಇನ್ನೋವೇಷನ್ಗೆ ಹೆಚ್ಚಿನ ಒಂದು ಈ ಟೆಕ್ನಾಲಜಿಕಲ್ ಇನ್ನೋವೇಷನ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿ ತಾಂತ್ರಿಕ ಆವಿಷ್ಕಾರವನ್ನು ಉತ್ತೇಜಿಸುವಂತಹ ಒಂದು ಉದ್ದೇಶವನ್ನು ಕೂಡ ಈ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಹೊಂದಿದೆ. 2017ರಲ್ಲಿ ಇದನ್ನು ಮರುಸ್ಥಾಪನೆ ಮಾಡಲಾಗಿತ್ತು. ಮೊದಲ ಬಾರಿಗೆ ಜಪಾನ್ ದೇಶದಿಂದ 2007ರಲ್ಲಿ ಈ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಥವಾ ಕ್ವಾಡ್ ಅನ್ನು ಪ್ರಪೋಸ್ ಮಾಡಲಾಗಿತ್ತು. ಸೊ 2023ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಈ ಒಂದು ಶೃಂಗಸಭೆ ನಡೀತಾ ಇದೆ ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅರ್ಥ ಮಾಡ್ಕೊಂಡ್ವಿ. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ರಾಷ್ಟ್ರಗಳ ಮೂಲಸೌಕರ್ಯವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಈ ಪ್ರಾಜೆಕ್ಟ್ ಡಾಂಟಕ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮ್ಯಾನ್ಮಾರ್, ಆಪ್ಷನ್ 2 ಬಾಂಗ್ಲಾದೇಶ್, ಆಪ್ಷನ್ 3 ಭೂತಾನ್ ಅಥವಾ ಆಪ್ಷನ್ 4 ಶ್ರೀಲಂಕಾ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಭೂತಾನ್ ರಾಷ್ಟ್ರ. ಆಪ್ಷನ್ 3 ಭೂತಾನ್ ರಾಷ್ಟ್ರದೊಂದಿಗೆ ಒಂದು ಉತ್ತಮ ಸಹಯೋಗವನ್ನು, ಪರಸ್ಪರ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಭೂತಾನ್ ರಾಷ್ಟ್ರದಲ್ಲಿ ಮೂಲಸೌಕರ್ಯವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಈ ಪ್ರಾಜೆಕ್ಟ್ ಡಾಂಟಕ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 3 ಭೂತಾನ್ ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಡಾಂಟಕ್ ಅನ್ನುವ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದಂತಹ ಈ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ಸ್ ಈ ಒಂದು ಸಂಸ್ಥೆಯನ್ನು ಕಟ್ಟಿ 64ನೇ ಸ್ಥಾಪನಾ ದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಥವಾ BRO ಅನ್ನುವ ಈ ಒಂದು ಸಂಸ್ಥೆಯ ಕೆಲಸಗಳನ್ನು ಶ್ಲಾಘಿಸುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಈ ಭೂತಾನ್ದೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಸಹಕಾರಿಯಾದಂತಹ ಈ ಪ್ರಾಜೆಕ್ಟ್ ಡಾಂಟಕ್ ಅನ್ನುವ ಈ ಒಂದು ಯೋಜನೆಯ ಕುರಿತಾಗಿ ಶ್ಲಾಘನೆಯನ್ನು ಮಾಡಲಾಗಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಡಾಂಟಕ್ ಅನ್ನುವ ಯೋಜನೆ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡಾಂಟಕ್ ಅನ್ನುವ ಯೋಜನೆ ಮುಖ್ಯವಾಗಿ ಈ ಭಾರತ ಸರ್ಕಾರದ ಈ ಕೇಂದ್ರ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಥವಾ BRO ಅಂತ ಏನು ಕರಿತೇವೆ, ಈ ಒಂದು ಸಂಸ್ಥೆಯಿಂದ ಪ್ರಾರಂಭ ಮಾಡಲಾದಂತಹ ಪ್ರಾಜೆಕ್ಟ್ ಅಥವಾ ಯೋಜನೆ ಡಾಂಟಕ್ ಅನ್ನುವ ಯೋಜನೆಯಾಗಿದೆ. ಮುಖ್ಯವಾಗಿ ಭಾರತದ ಗಡಿಯಲ್ಲಿ ಉತ್ತಮವಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಈ ಒಂದು ಪ್ರಾಜೆಕ್ಟ್ ಡಾಂಟಕ್ ಅನ್ನುವ ಹೆಸರಿನಲ್ಲಿ ಭೂತಾನ್ನಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಅಥವಾ ಮೂಲಸೌಕರ್ಯಗಳನ್ನು ಎಸ್ಟಾಬ್ಲಿಷ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ಭಾರತದ ಸಂಸ್ಥೆಯಾದಂತಹ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಸೊ ಈ ಒಂದು ಪ್ರಾಜೆಕ್ಟ್ ಡಾಂಟಕ್ ಅಡಿಯಲ್ಲಿ ಕೆಲಸ ಮಾಡಲಾದಂತಹ ಅಥವಾ ಸ್ಥಾಪನೆ ಮಾಡಲಾದಂತಹ ಪ್ರಮುಖ ಮೂಲಸೌಕರ್ಯಗಳು ಯಾವುವು ಅಂತಂದರೆ, ಈ ಭೂತಾನ್ನಲ್ಲಿರುವಂತಹ ಪ್ಯಾರೋ ಏರ್ಪೋರ್ಟ್ ಆಗಿರ್ಬೋದು, ಯೋನ್ಪುಲಾ ಏರ್ಫೀಲ್ಡ್ ಆಗಿರ್ಬೋದು, ಥಿಂಪು ನಗರದಲ್ಲಿರುವಂತಹ ಟ್ರಾಶಿಂಗ್ಯಾಂಗ್ ಹೈವೇ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ಸಂಪರ್ಕ ಒದಗಿಸುವುದಾಗಿರ್ಬೋದು, ಹೈಡ್ರೋ ಪವರ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಶೆರೂಪ್ಟೆ ಕಾಲೇಜ್ ಆಗಿರ್ಬೋದು ಮತ್ತು ಭೂತಾನ್ನಲ್ಲಿರುವಂತಹ ಕಾಂಗ್ಲುಂಗ್ ಮತ್ತು ಇಂಡಿಯಾ ಹೌಸ್ ಎಸ್ಟೇಟ್ಗಳಂತಹ ಸಾಕಷ್ಟು ರೀತಿಯಾದಂತಹ ಮೂಲಸೌಕರ್ಯಗಳನ್ನು ಈ ಪ್ರಾಜೆಕ್ಟ್ ಡಾಂಟಕ್ ಅಡಿಯಲ್ಲಿ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ನಿಂದ ಭೂತಾನ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ಪ್ರಾಜೆಕ್ಟ್ ಡಾಂಟಕ್
ಡಾಂಟಕ್ ಇದು ಭೂತಾನ್ನಲ್ಲಿ ನೀಡಲಾಗುವಂತಹ ಭಾರತ ಸರ್ಕಾರದಿಂದ ನೀಡಲಾಗ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಗಿದೆ, ನೆನಪಿಟ್ಕೊಳ್ಳಿ. ಇನ್ನು ಈ ಒಂದು ಪ್ರಾಜೆಕ್ಟ್ ಡಾಂಟಕ್ ಅನ್ನ ಅನುಷ್ಠಾನಗೊಳಿಸ್ತಾ ಇರುವಂತಹ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇತ್ತೀಚೆಗೆ 64ನೇ ಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು ಅಂತ ಕೂಡ ನಾವು ಕಾಂಟೆಕ್ಸ್ಟ್ನಿಂದ ಅರ್ಥ ಮಾಡ್ಕೊಂಡ್ವಿ. ಸೊ ಹೀಗಾಗಿ ಈ ಒಂದು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಥವಾ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. 1960 ಮೇ 7ನೇ ತಾರೀಕಿನಂದು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಮುಖ್ಯವಾಗಿ ಈ ಭಾರತದ ಗಡಿ ಪ್ರದೇಶಗಳಲ್ಲಿ ಉತ್ತಮವಾದಂತಹ ಮೂಲ ಸೌಕರ್ಯಗಳು ಅಂದರೆ ಯಾವುದೇ ರೀತಿಯಾದಂಥ ಬ್ರಿಡ್ಜ್ಗಳಾಗಿರ್ಬೋದು, ರಸ್ತೆ ಮಾರ್ಗಗಳಾಗಿರ್ಬೋದು, ಅಥವಾ ಒಂದು ಕನೆಕ್ಟಿವಿಟಿಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಮಾಡುವಂತಹ ಮೂಲ ಸೌಕರ್ಯಗಳಾಗಿರ್ಬೋದು. ಸೊ ಈ ರೀತಿಯಾದಂತಹ ಪ್ರಾಜೆಕ್ಟ್ಗಳನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಮುಖ್ಯವಾದಂತಹ ಜವಾಬ್ದಾರಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಮಾಡಲಾಗುತ್ತದೆ. ಇದು ಸದ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಯಾಗಿದ್ದು, ಸದ್ಯಕ್ಕೆ 1964ರಿಂದ 2023ರವರೆಗೆ ತನ್ನ 64ನೇ ಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ರತಿ ವರ್ಷ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ 6,000 ಕೋಟಿ ರೂಪಾಯಿಗಳಷ್ಟು ಒಂದು ಮೀಸಲಾದಂತಹ ಬಜೆಟನ್ನು ಕೂಡ ಅಲಾಟ್ ಮಾಡಲಾಗುತ್ತೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯದಲ್ಲಿ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕೆಲಸವನ್ನು ಮಾಡುತ್ತದೆ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋಣ. ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಬಾನ್ ಸಮಾವೇಶ ಅಥವಾ ಬಾನ್ ಕನ್ವೆನ್ಷನ್ ಅಂತ ನೀವು ಈ ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಗಳಲ್ಲಿ ಓದಿರ್ತೀರಿ. ಸೊ ಹೀಗಾಗಿ ಈ ಬಾನ್ ಸಮಾವೇಶದ ಉದ್ದೇಶ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಉದ್ದೇಶ ಏನು ಅಂತ ಬ್ರೀಫ್ ಆಗಿ ಆನ್ಸರನ್ನು ತಿಳಿದುಕೊಳ್ಳೋಣ. ಬಾನ್ ಸಮಾವೇಶದ ಉದ್ದೇಶ ಏನು ಅಂತ ಆಪ್ಷನ್ಗಳನ್ನು ನೋಡೋದಾದರೆ, ಆಪ್ಷನ್ 1 ವನ್ಯಜೀವಿಗಳ ಸಂರಕ್ಷಣೆ, ಆಪ್ಷನ್ 2 ವಲಸೆ ಜಾತಿಗಳ ಸಂರಕ್ಷಣೆ, ಆಪ್ಷನ್ 3 ಓಝೋನ್ ಸವಕಳಿಯ ಕಡಿಮೆ ಮಾಡುವುದು, ಅಥವಾ ಆಪ್ಷನ್ 4 ಅಪಾಯಕಾರಿ ಉತ್ಪನ್ನಗಳ ಸಾಗಾಣಿಕೆಯನ್ನು ನಿಯಂತ್ರಿಸುವುದು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ವಲಸೆ ಜಾತಿಯ ಪ್ರಾಣಿ ಅಥವಾ ಪಕ್ಷಿಗಳ ಸಂರಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ಈ ಬಾನ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಮಧ್ಯ ಏಷ್ಯಾದ ಫ್ಲೈವೇ ಅಥವಾ ಈ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದು ಏನು ಮತ್ತು ಇದರ ಉದ್ದೇಶ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋದಾದರೆ, ಈ ಏಷ್ಯಾದ ಪರಸ್ಪರ ಸಾಕಷ್ಟು ರಾಷ್ಟ್ರಗಳಲ್ಲಿ ಈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ವಾಸಿಸುವಂತಹ ಅಥವಾ ತಮ್ಮ ಒಂದು ಸಂತಾನಾಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ವಲಸೆ ಹೋಗ್ತಾ ಇವೆ. ಸೊ ಆ ವಲಸೆ ಹೋಗುವಂತಹ ಪಕ್ಷಿ ಅಥವಾ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಬಾನ್ ಕನ್ವೆನ್ಷನ್ನ ಅಡಿಯಲ್ಲಿ ಈ ಮಧ್ಯ ಏಷ್ಯಾದ ಫ್ಲೈವೇ ಅನ್ನುವ ಒಂದು ಕಾರಿಡಾರನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ವಲಸೆ ಹಕ್ಕಿಗಳು ಮತ್ತು ಅವುಗಳ ಆವಾಸ ಸ್ಥಾನವನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಅವುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಂತಹ ಸ್ಥಳ ಆಗಿರ್ಬೋದು, ಅಥವಾ ಹೋಗುವಂತಹ ಒಂದು ಮಾರ್ಗ ಆಗಿರ್ಬೋದು, ಅಥವಾ ಒಂದು ಏನು ರೂಟ್ ಅಂತ ಅಂತೇವೆ. ಸೊ ಆ ಮಾರ್ಗಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಮಧ್ಯ ಏಷ್ಯಾದ ಫ್ಲೈವೇ ಅನ್ನೋ ಹೆಸರಿನಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಕೈಗೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಈ ಮಧ್ಯ ಏಷ್ಯಾದ ಪ್ರಮುಖ ರಾಷ್ಟ್ರಗಳ ಅಡಿಯಲ್ಲಿ ಈ ಒಂದು ಕನ್ವೆನ್ಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಅಥವಾ ಈಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಬಾನ್ ಕನ್ವೆನ್ಷನ್ನ ಅಡಿಯಲ್ಲಿ ಈ ಒಂದು ಕಾರಿಡಾರನ್ನು ಅಥವಾ ಈ ಮಧ್ಯ ಏಷ್ಯಾದ ಫ್ಲೈವೇಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ರೀಸೆಂಟಾಗಿ ಈ ಮೇ 4ನೇ ತಾರೀಕು ನವದೆಹಲಿಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಮಧ್ಯ ಏಷ್ಯಾದ ಫ್ಲೈವೇ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಆರ್ಕ್ಟಿಕ್ ಸಮುದ್ರ, ಹಿಂದೂ ಮಹಾಸಾಗರ, ಯುರೇಷಿಯಾ ಅಂದರೆ ಯುರೋಪ್ ಮತ್ತು ಏಷ್ಯಾದ ಪ್ರಮುಖ ರಾಷ್ಟ್ರಗಳ ನಡುವೆ ಪರಸ್ಪರ ಈ ಒಂದು ಮೈಗ್ರೇಟ್ ಆಗುವಂತಹ ಅಥವಾ ವಲಸೆ ಹೋಗುವಂತಹ ಪಕ್ಷಿ ಮತ್ತು ಪ್ರಾಣಿಗಳ ಪ್ರಭೇದವನ್ನು ರಕ್ಷಿಸುವಂತಹ ಸಾಕಷ್ಟು ದೊಡ್ಡದಾದಂತಹ ಪ್ರದೇಶವನ್ನು ಗುರುತಿಸಲಾಗುತ್ತೆ. ಸೊ ಆ ಒಂದು ಪ್ರದೇಶದಲ್ಲಿ ವಲಸೆ ಹೋಗುವಂತಹ ಹಕ್ಕಿಗಳ ಮಾರ್ಗವನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಈ ಮಧ್ಯ ಏಷ್ಯಾದ ಫ್ಲೈವೇ ಅನ್ನುವ ಈ ಒಂದು ಪ್ರಾಜೆಕ್ಟನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಮಧ್ಯ ಏಷ್ಯಾದ 30 ದೇಶಗಳ ನಡುವೆ ಈ ಒಂದು ಕಾರಿಡಾರನ್ನು ನಿರ್ಮಾಣ ಮಾಡಲಾಗ್ತಾ ಇದ್ದು, ಆ ಒಂದು ಪ್ರದೇಶದಲ್ಲಿ ಸಂರಕ್ಷಣೆಯನ್ನು ನೀಡಲಾಗುವುದು ಅಂತ ಕೂಡ ಈ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಸೊ ಪ್ರಪಂಚದಾದ್ಯಂತ 11,000 ಪಕ್ಷಿ ಪ್ರಭೇದಗಳು ಅಂದರೆ ಸರಿಸುಮಾರು
ಪ್ರತಿ 5 ಪಕ್ಷಿಗಳಲ್ಲಿ ಒಂದು ವಲಸೆ ಹೋಗುವಂತಹ ಪಕ್ಷಿಯನ್ನು ನಾವು ಗುರುತಿಸಬಹುದಾಗಿದ್ದು, ಈ ವಲಸೆ ಹೋಗುವಂತಹ ಪಕ್ಷಿಗಳು ಸಾಕಷ್ಟು ದೂರವನ್ನು, ಅಗಾಧವಾದಂತಹ ದೂರವನ್ನು ಕೂಡ ಜರ್ನಿ ಮಾಡುವಂತಹ ಒಂದು ವಿಶೇಷ ರೀತಿಯ ಪಕ್ಷಿಗಳ ಪ್ರಭೇದಗಳನ್ನು ನಾವು ಕಾಣಬಹುದಾಗಿದೆ. ಸೊ ಈ ಒಂದು ಫ್ಲೈವೇಯನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ವಲಸೆ ಹಕ್ಕಿಗಳನ್ನು ಸಂರಕ್ಷಿಸುವುದಷ್ಟೇ ಅಲ್ಲದೆ ಆ ವಲಸೆ ಹೋಗುವಂತಹ ದೇಶಗಳ ಒಂದು ಸ್ಥಳಗಳನ್ನು ಕೂಡ ಗಡಿಗಳಾದ್ಯಂತ ಸಹಕಾರದ ಮತ್ತು ಸಮನ್ವಯದ ಒಂದು ಭಾವವನ್ನು ವ್ಯಕ್ತಪಡಿಸುವುದಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಆ ವಲಸೆ ಹೋಗುವಂತಹ ಪಕ್ಷಿಗಳು ಮತ್ತು ಅವುಗಳ ರೂಟನ್ನು ಸಂರಕ್ಷಣೆ ಮಾಡುವುದು ಈ ಮಧ್ಯ ಏಷ್ಯಾದ ಫ್ಲೈವೇಯ ಮುಖ್ಯ ಉದ್ದೇಶ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕದ ರಂಗನತಿಟ್ಟಿನಲ್ಲಿ ಸಾಕಷ್ಟು ಪಕ್ಷಿಗಳು ಬೇರೆ ದೇಶದಿಂದ ವಲಸೆ ಬರುತ್ತವೆ. ಸೊ ಆ ಬೇರೆ ದೇಶದಿಂದ ಬರುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ದೂರದ ಒಂದು ಮಾರ್ಗವನ್ನು ಕ್ರಮಿಸುವಂತಹ ಅವಶ್ಯಕತೆ ಪಕ್ಷಿಗಳಿಗೆ ಇರುತ್ತದೆ. ಸೊ ಹೀಗಾಗಿ ಆ ಒಂದು ಕ್ರಮಿಸುವಂತಹ ಮಾರ್ಗ ಮತ್ತು ಅವು ಕ್ರಮಿಸುವಂತಹ ಮಾರ್ಗದ ಒಂದು ಲೊಕೇಶನ್, ಡೆಸ್ಟಿನೇಷನ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ರಂಗನತಿಟ್ಟು ಪಕ್ಷಿಧಾಮವನ್ನು ಸಂರಕ್ಷಣೆ ಮಾಡುವುದಷ್ಟೇ ಅಲ್ಲದೆ ಅವುಗಳು ಕ್ರಮಿಸುವಂತಹ ಮಾರ್ಗವನ್ನು ಕೂಡ ಸಂರಕ್ಷಣೆ ಮಾಡುವುದು ಈ ಒಂದು ಮಧ್ಯ ಏಷ್ಯಾದ ಫ್ಲೈವೇ ಈ ಒಂದು ಪ್ರಾಜೆಕ್ಟ್ನ ಮುಖ್ಯವಾದಂತಹ ಗುರಿಯಾಗಿದೆ. ಇನ್ನು ಈ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಇದನ್ನು ಕನ್ವೆನ್ಷನ್ ಆನ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಆಫ್ ವೈಲ್ಡ್ ಆ್ಯನಿಮಲ್ಸ್ ಅಥವಾ CMS ಅಂತ ಏನು ಕರಿತೇವೆ, ಬಾನ್ ಅನ್ನುವ ನಗರದಲ್ಲಿ, ಜರ್ಮನಿಯ ಬಾನ್ ಅನ್ನುವ ನಗರದಲ್ಲಿ 1983 ನವೆಂಬರ್ 1ರಂದು ಈ CMS ಅಥವಾ ಬಾನ್ ಕನ್ವೆನ್ಷನನ್ನು, ಬಾನ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಪ್ರಪಂಚದಾದ್ಯಂತ ವಲಸೆ ಹೋಗುವಂತಹ ಪಕ್ಷಿ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಷ್ಟ್ರಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಾನ್ ಕನ್ವೆನ್ಷನ್ ಎದಕ್ಕೆ ಸಂಬಂಧಿಸಿದೆ ಅಂತಂದರೆ ಈ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಅಥವಾ ಈ ವಲಸೆ ಹೋಗುವಂತಹ ಪ್ರಾಣಿ ಮತ್ತು ಪಕ್ಷಿಗಳ ಸಂರಕ್ಷಣೆಗೆ ಸಂಬಂಧಿಸಿದೆ ಬಾನ್ ಸಮಾವೇಶ ಅಂತ ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಮೊಖಾ ಅನ್ನುವ ಸೈಕ್ಲೋನ್ ಚಂಡಮಾರುತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ಮೊಖಾ ಸೈಕ್ಲೋನ್ ಯಾವ ಸ್ಥಳದಲ್ಲಿ ಹುಟ್ಟಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಬಂಗಾಳ ಕೊಲ್ಲಿ, ಆಪ್ಷನ್ 2 ಹಿಂದೂ ಮಹಾಸಾಗರ, ಆಪ್ಷನ್ 3 ಅರೇಬಿಯನ್ ಸಮುದ್ರ ಅಥವಾ ಆಪ್ಷನ್ 4 ದಕ್ಷಿಣ ಚೀನಾ ಸಮುದ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1, ಬಂಗಾಳ ಕೊಲ್ಲಿಯಲ್ಲಿ ಈ ಮೊಖಾ ಸೈಕ್ಲೋನ್ ಅಥವಾ ಚಂಡಮಾರುತ ಉದ್ಭವಿಸಿದೆ ಅಥವಾ ಹುಟ್ಟಿಕೊಂಡಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಸೊ ಕಾಂಟೆಕ್ಸ್ಟನ್ನು ಅಥವಾ ನ್ಯೂಸನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಮೊಖಾ ಅನ್ನುವ ಹೆಸರಿನ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿದ್ದು ಬಾಂಗ್ಲಾದೇಶದ ಕರಾವಳಿಗೆ ಅಪ್ಪಳಿಸ್ತಾ ಇದೆ ಅಂತ ಇವತ್ತು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸುಮಾರು 200 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಅಥವಾ ಚಂಡಮಾರುತ ಸಾಗ್ತಾ ಇದ್ದು ಈ ಒಂದು ಪ್ರದೇಶದಲ್ಲಿ ಅಥವಾ ಈ ಒಂದು ಅಪ್ಪಳಿಸಲಿರುವಂತಹ ಪ್ರದೇಶದಲ್ಲಿ ಮುಂಜಾಗೃತಾ ಕ್ರಮವಾಗಿ ಅಲ್ಲಿನ ಜನರನ್ನು ಮತ್ತೊಂದು ಸಂರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ ಅಂತ ಒಂದು ಸಾಕಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಈ ಮೊಖಾ ಅನ್ನುವ ಚಂಡಮಾರುತದ ಕುರಿತಾದಂತಹ ಮಾಹಿತಿಗಳು ಬಂದಿದ್ದವು. ಸೊ ಹೀಗಾಗಿ ಇದು ಪ್ರಮುಖವಾಗಿ ಉಷ್ಣವಲಯದ ಸೈಕ್ಲೋನ್ ಆಗಿದ್ದು ಅಥವಾ ಉಷ್ಣವಲಯದ ಚಂಡಮಾರುತವಾಗಿದ್ದು ಈ ಸೈಕ್ಲೋನ್ಗಳಿಗೆ ಕುರಿತಂತಹ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಪಾರ್ಟ್ ಅಥವಾ ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಈ ಚಂಡಮಾರುತಗಳು ಅಂದರೆ ಸೈಕ್ಲೋನ್ಗಳು ಅಂದರೆ ಕಡಿಮೆ ಒತ್ತಡವನ್ನು ಹೊಂದಿದಂತಹ ಕೇಂದ್ರಗಳನ್ನು ಹೊಂದಿರುವಂತಹ ಒಂದು ಫಿನಾಮಿನಾನ್ ಆಗಿದೆ ಅಥವಾ ಒಂದು ವಿದ್ಯಮಾನವಾಗಿದೆ. ಈ ಒಂದು ಸೆಂಟರ್ನಲ್ಲಿ ಅಥವಾ ಕೇಂದ್ರದಲ್ಲಿ ಅತಿ ಕಡಿಮೆಯಾದಂತಹ ಒಂದು ಒತ್ತಡವನ್ನು ಹೊಂದಿದ್ದು ಇದರ ಹೊರಗಡೆ ಚಾಚಿಕೊಂಡಿರುವಂತಹ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಒತ್ತಡವನ್ನು ಅಥವಾ ಪ್ರೆಷರನ್ನು ಹೊಂದಿದಂತಹ ಒಂದು ಫೆನಾಮಿನಾನ್ ಅಥವಾ ವಿದ್ಯಮಾನಕ್ಕೆ ಸೈಕ್ಲೋನ್ಗಳು ಅಂತ ಕರೆಯಲಾಗುತ್ತದೆ. ಸೊ ಬ್ರಾಡರ್ ಅಪ್ಲಿಕೇಶನ್ನಲ್ಲಿ ಅಂದರೆ ಈ ವಿಶಾಲವಾದಂತಹ ಒಂದು ಅರ್ಥದಲ್ಲಿ ಚಂಡಮಾರುತಗಳಲ್ಲಿ 2 ವಿಧಗಳಾಗಿ ವಿಂಗಡಿಸಲಾಗಿದ್ದು, ಜಾಗ್ರಫಿಕಲ್ಲಿ ಇದನ್ನು 2 ಕ್ಯಾಟಗರಿಗಳಾಗಿ ವಿಂಗಡಿಸಲಾಗಿದ್ದು ಸಮಶೀತೋಷ್ಣ ಚಂಡಮಾರುತಗಳು ಅಥವಾ ಟೆಂಪರೇಟ್ ಸೈಕ್ಲೋನ್ಸ್ ಅಂತ ಕರೆಯಲಾಗುತ್ತೆ. ಇನ್ನೊಂದನ್ನು ಉಷ್ಣವಲಯದ ಚಂಡಮಾರುತಗಳು ಅಂತ ಕರೆಯಲಾಗುತ್ತೆ. ಮೊದಲಿಗೆ ಸಮಶೀತೋಷ್ಣ ಚಂಡಮಾರುತಗಳು ಅಂತಂದರೆ ಮಧ್ಯಮ ಅಥವಾ ಹೆಚ್ಚಿನ ಅಕ್ಷಾಂಶಗಳಲ್ಲಿ ಉಂಟಾಗುವಂತಹ ಮತ್ತು ಮುಖ್ಯವಾಗಿ ಭಾರತವನ್ನು ಹೊರತುಪಡಿಸಿ ಉಳಿದಂತಹ ಈ ಹೆಚ್ಚಿನ ಮತ್ತು ಮಧ್ಯಮ ಅಕ್ಷಾಂಶಗಳಲ್ಲಿ ಅಥವಾ ಈ ಲ್ಯಾಟಿಟ್ಯೂಡ್ ಅಂತ ಏನು ಕರಿತೇವೆ ಆ ಒಂದು ಪ್ರದೇಶದಲ್ಲಿ ಉದ್ಭವಿಸುವಂತಹ ಚಂಡಮಾರುತಗಳನ್ನು ಟೆಂಪರೇಟ್ ಸೈಕ್ಲೋನ್ಸ್ಗಳು ಅಥವಾ ಸಮಶೀತೋಷ್ಣ ಚಂಡಮಾರುತಗಳು
ಅಂತ ಗುರುತಿಸಲಾಗುತ್ತೆ. ಇದರಲ್ಲಿ ಭಾರತದಲ್ಲಿ ಈ ರೀತಿಯಾದಂತಹ ಸಮಶೀತೋಷ್ಣ ಚಂಡಮಾರುತಗಳು ಉದ್ಭವವಾಗುವುದಿಲ್ಲ. ಸೊ ಆದರೆ ಭಾರತದಲ್ಲಿ ಯಾವ ರೀತಿಯಾದಂತಹ ಸೈಕ್ಲೋನ್ಗಳು ಚಂಡಮಾರುತಗಳು ಉತ್ಪತ್ತಿಯಾಗುತ್ತವೆ ಅಂತಂದರೆ, ನಾವು ಈಗ ಫಾರ್ ಎಕ್ಸಾಂಪಲ್ ಈ ಮೊಕಾ ಅನ್ನುವ ಸೈಕ್ಲೋನನ್ನೇ ಕನ್ಸಿಡರ್ ಮಾಡೋದಾದರೆ, ಉಷ್ಣವಲಯದ ಚಂಡಮಾರುತಗಳು ಅಂತಂದರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಅಂದರೆ 23.5 ಡಿಗ್ರಿ ಉತ್ತರ ಮತ್ತು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಒಂದು ಬೆಲ್ಟ್ನಲ್ಲಿ, ಆ ಒಂದು ಪ್ರದೇಶದಲ್ಲಿ ಉದ್ಭವಿಸುವಂತಹ ಚಂಡಮಾರುತಗಳನ್ನು ಉಷ್ಣವಲಯದ ಚಂಡಮಾರುತಗಳು ಅಂತ ಗುರುತಿಸಲಾಗುತ್ತೆ. ಆಬ್ವಿಯಸ್ಲಿ ಇದೇ ಒಂದು ಪ್ರದೇಶದಲ್ಲಿ ಭಾರತವು ಕೂಡ ಬರುತ್ತದೆ. ಈ ಮೊಖಾ ಅನ್ನುವ ಸೈಕ್ಲೋನ್ ಕೂಡ ಉಷ್ಣವಲಯದ ಚಂಡಮಾರುತವಾಗಿ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಉಷ್ಣವಲಯದ ಚಂಡಮಾರುತಗಳಲ್ಲಿ ಈ ಸಾಕಷ್ಟು ವಿವಿಧ ರೀತಿಯಾದಂತಹ ಹೆಸರುಗಳಿಂದ ಈ ಚಂಡಮಾರುತಗಳನ್ನು ಗುರುತಿಸಲಾಗುತ್ತೆ. ಸೊ ಆಗಲೇ ತಿಳಿಸಿದ ಹಾಗೆ ಈ ಒಂದು ಭಾರತ ಮತ್ತು ಇದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸೈಕ್ಲೋನ್ಗಳು ಅಥವಾ ಚಂಡಮಾರುತಗಳು ಅಂತ ಈ ಒಂದು ಫಿನಾಮಿನಾನ್ ಅಥವಾ ವಿದ್ಯಮಾನವನ್ನು ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಈ ಜಪಾನ್ ಮತ್ತು ಸೌತ್ ಚೈನಾ ಸಿ ಆಗಿರಬಹುದು ಮತ್ತು ಫಿಲಿಪೈನ್ಸ್ ಆಗಿರಬಹುದು, ಈ ರೀತಿಯಾದಂತಹ ಈ ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿ ಟೈಫೂನ್ಗಳು ಅಂತ ಈ ಒಂದು ಉಷ್ಣವಲಯದ ಚಂಡಮಾರುತಗಳನ್ನು ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮತ್ತು ಈ ಉತ್ತರ ಅಮೆರಿಕಾದ ದಕ್ಷಿಣ ಮತ್ತು ದಕ್ಷಿಣ ಅಮೆರಿಕಾ ಖಂಡದ ಉತ್ತರ ಭಾಗದಲ್ಲಿ ಇವುಗಳನ್ನು ಹರಿಕೇನ್ಸ್ಗಳು ಅಂತ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಈ ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದಲ್ಲೂ ಕೂಡ ಈ ಒಂದು ಫಿನಾಮಿನಾನ್ ಅಥವಾ ಈ ಒಂದು ವಿದ್ಯಮಾನವನ್ನು ಹರಿಕೇನ್ಸ್ಗಳು ಅಂತ ಚಂಡಮಾರುತಗಳು ಅಂತ ಗುರುತಿಸಲಾಗುತ್ತೆ. ಸೊ ಇವನ್ನೆಲ್ಲ ಆಲ್ರೆಡಿ ನೀವು ಡಿಸ್ಕಸ್ ಮಾಡಿರ್ತೀರಿ. ಆದರೂ ಕೂಡ ಮೊಕಾ ಅನ್ನುವ ಈ ಒಂದು ಚಂಡಮಾರುತ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ರಿವೈಸ್ ಮಾಡಿದ್ವಿ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಯಾವ ರೀತಿಯಾಗಿ ನಾವು ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ, ಸೊ ಅದೇ ರೀತಿಯಾಗಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಬ್ಯಾಸ್ಟಿಕ್ ಪರೇಡ್ ಡೇ ಅನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ರೀಸೆಂಟಾಗಿ ಇದು ನ್ಯೂಸ್ನಲ್ಲಿತ್ತು. ಸೊ ಭಾರತಕ್ಕೆ ರಿಲೇಟ್ ಆದಂತಹ ಒಂದು ಮಾಹಿತಿ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಬಾಸ್ಟಿಕ್ ಡೇ ಪೆರೇಡನ್ನು ಯಾವ ಒಂದು ರಾಷ್ಟ್ರದಲ್ಲಿ ಆಚರಿಸಲಾಗುತ್ತೆ ಅಂತ ಅದರ ಉತ್ತರವನ್ನು ತಿಳ್ಕೊಳ್ಳೋದಾದರೆ, ಆಪ್ಷನ್ 1 ಜರ್ಮನಿ, ಆಪ್ಷನ್ 2 ಜಪಾನ್, ಆಪ್ಷನ್ 3 ಫ್ರಾನ್ಸ್ ಅಥವಾ ಆಪ್ಷನ್ 4 USA ಅಂತ ಇದೆ. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 3 ಫ್ರಾನ್ಸ್ ದೇಶ ಈಸ್ ರೈಟ್ ಆನ್ಸರ್. ಫ್ರಾನ್ಸ್ ದೇಶದಲ್ಲಿ ಪ್ರತಿ ವರ್ಷ ಈ ಬ್ಯಾಸ್ಟಿಕ್ ಡೇ ಪೆರೇಡನ್ನು ಆಯೋಜನೆ ಮಾಡಲಾಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಬ್ಯಾಸ್ಟಿಕ್ ಡೇ ಪೆರೇಡ್ ಭಾರತದ ಅಥವಾ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಜುಲೈ 14ರಂದು ಫ್ರಾನ್ಸ್ ದೇಶಕ್ಕೆ ಈ ಬ್ಯಾಸ್ಟಿಕ್ ಡೇ ಪೆರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಅವರನ್ನು ಈ ಗೌರವಾನ್ವಿತವಾದಂಥ ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಅಥವಾ ನ್ಯೂಸ್ನಲ್ಲಿ ನಾವು ಓದಿದ್ವಿ. ಸೊ ಹೀಗಾಗಿ ಈ ಬ್ಯಾಸ್ಟಿಲ್ ಡೇ ಅನ್ನುವ ಈ ಒಂದು ಪರೇಡ್ ಕುರಿತಾದಂತಹ ಮಾಹಿತಿಯನ್ನು ಮತ್ತು ಈ ಭಾರತಕ್ಕೆ ಯಾವ ರೀತಿಯಾಗಿ ಇದು ರಿಲೇಟ್ ಆಗಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಪ್ರತಿ ವರ್ಷ ಜುಲೈ 14ರಂದು ಫ್ರಾನ್ಸ್ ದೇಶದಲ್ಲಿ ಈ ರಾಷ್ಟ್ರೀಯ ದಿನ ಅಂತ ಆಚರಿಸುವಂತಹ ಬ್ಯಾಸ್ಟಿಲ್ ಡೇ ಪರೇಡನ್ನು ಆಯೋಜನೆ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಫ್ರಾನ್ಸ್ನ ಕ್ರಾಂತಿಕಾರಿ ದಿನಗಳಲ್ಲಿ ಪ್ರಮುಖವಾಗಿ ಗುರುತಿಸಲಾಗುವಂತಹ ಈ ಬ್ಯಾಸ್ಟಿಲ್ ಡೇ ಪರೇಡನ್ನು ಜುಲೈ 14ರಂದು ಬ್ಯಾಸ್ಟಿಲ್ ಡೇ ಅಂತ ಗುರುತಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಾರತದಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಮಿಲಿಟರಿ ಪರೇಡ್ಗಳನ್ನು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ, ಅದೇ ರೀತಿಯಾಗಿ ಫ್ರಾನ್ಸ್ ದೇಶದಲ್ಲಿ ಬ್ಯಾಸ್ಟಿಲ್ ಡೇ ಪರೇಡ್ ಸಂದರ್ಭದಲ್ಲಿ ಗಂಭೀರವಾದಂತಹ ಮಿಲಿಟರಿ ಮೆರವಣಿಗೆಗಳು, ನೃತ್ಯಗಳು ಮತ್ತು ಫೈರ್ ವರ್ಕ್ಸ್ಗಳನ್ನು ಈ ಒಂದು ಸಂದರ್ಭದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಭಾರತದ ಕರ್ತವ್ಯ ಪಥದಲ್ಲಿ, ಇದಕ್ಕಿಂತ ಮುಂಚೆ ರಾಜ್ಪಥ್ ಅಂತ ನಾವು ಕರಿತಾ ಇದ್ವಿ, ಈಗ ಕರ್ತವ್ಯ ಪಥ ಅಂತ ಅದನ್ನು ಹೆಸರನ್ನು ಬದಲಾಯಿಸಲಾಗಿದೆ. ಸೊ ಈ ಕರ್ತವ್ಯ ಪಥದಲ್ಲಿ ಈ ರಿಪಬ್ಲಿಕ್ ಡೇ ಅಂದು ಅಂದರೆ ಈ ಗಣರಾಜ್ಯೋತ್ಸವ ದಿನದಂದು ಯಾವ ರೀತಿಯಾಗಿ ಒಂದು ಪರೇಡ್ಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಮಿಲಿಟರಿಯ ಒಂದು ರಕ್ಷಣಾ ಒಂದು ಪವರನ್ನು ಅಥವಾ ಶಕ್ತಿಯನ್ನು ಯಾವ ರೀತಿಯಾಗಿ ಎಕ್ಸಿಬಿಟ್ ಮಾಡಲಾಗುತ್ತೆ. ಸೊ ಅದೇ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಬ್ಯಾಸ್ಟಿಲ್ ಡೇ ಪರೇಡ್ನಂದು ಪ್ಯಾರಿಸ್ನಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಸೊ ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ 1789ರಲ್ಲಿ ಜುಲೈ 14ನೇ ತಾರೀಕಿನಂದು ಮುಖ್ಯವಾಗಿ ಈ ಒಂದು
ಫ್ರಾನ್ಸ್ ದೇಶದ ಕ್ರಾಂತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖವಾದಂತಹ ಒಂದು ದಿನವಾಗಿ ಇದನ್ನು ಗುರುತಿಸಲಾಗುತ್ತೆ. ಆ ಒಂದು ದಿನದಂದು ಪ್ಯಾರಿಸ್ ನಗರದಲ್ಲಿ ಈ ಬ್ಯಾಸ್ಟಿಲ್ ಅನ್ನುವ ಒಂದು ಜೈಲಿನಲ್ಲಿ ಈ ರಾಜಪ್ರಭುತ್ವ ಮತ್ತು ಸರ್ವಾಧಿಕಾರದ ಆಡಳಿತದ ವಿರುದ್ಧ ದಂಗೆದ್ದಂತಹ ಜನರು ಈ ಒಂದು ಬ್ಯಾಸ್ಟಿಲ್ ಅನ್ನುವ ಒಂದು ಪ್ರದೇಶದಲ್ಲಿರುವಂತಹ ಜೈಲಿಗೆ ಆಕ್ರಮಣ ಮಾಡಿದ್ದರು. ಇದು ಈ ಒಂದು ಫ್ರಾನ್ಸ್ ದೇಶದ ಕ್ರಾಂತಿಗೆ ಪ್ರಮುಖವಾದಂತಹ ಒಂದು ದಿನವಾಗಿ ಗುರುತಿಸಿಕೊಳ್ಳುವುದರಿಂದ ಈ ಒಂದು ಶತಮಾನಗಳಿಂದ ಈ ಒಂದು ಬ್ಯಾಸ್ಟಿಲ್ ಡೇ ಪರೇಡನ್ನು ಪ್ರತಿ ವರ್ಷ ಯಾವ ರೀತಿಯಾಗಿ ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತೆ ಅದೇ ರೀತಿಯಾಗಿ ಅದೇ ಒಂದು ಪ್ಯಾಷನ್ನಲ್ಲಿ ಈ ಒಂದು ಡೇ ಪರೇಡನ್ನು ಆಚರಿಸಲಾಗುತ್ತದೆ. 1951ರಿಂದ ಭಾರತವನ್ನು 5 ಬಾರಿ ಒಂದು ಗಣರಾಜ್ಯೋತ್ಸವದ ಗೌರವಾನ್ವಿತ ಅತಿಥಿಯಾಗಿ ಪ್ರಧಾನಮಂತ್ರಿಗಳನ್ನು ಆಹ್ವಾನಿಸುವಂತಹ ವಾಡಿಕೆ ಫ್ರಾನ್ಸ್ ದೇಶ ನಡೆಸಿಕೊಂಡು ಬರ್ತಾ ಇದೆ. 2009ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಈ ಪ್ಯಾರಿಸ್ನಲ್ಲಿ ನಡೆಯುವಂತಹ ಬ್ಯಾಸ್ಟಿಲ್ ಡೇ ಪರೇಡ್ಗೆ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಿದ್ರು. ಸೊ 2ನೇ ಬಾರಿಗೆ ಈ ಭಾರತೀಯ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಈ ಬ್ಯಾಸ್ಟಿಲ್ ಡೇ ಪರೇಡ್ನಲ್ಲಿ ಭಾಗವಹಿಸ್ತಾ ಅಂತ ನಾವು ಈಸಿಯಾಗಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ಜುಲೈ 14ರಂದು ಈ ಪ್ಯಾರಿಸ್ಗೆ ಭಾರತದ ಪ್ರಧಾನಮಂತ್ರಿಯವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಬ್ಯಾಸ್ಟಿಲ್ ಡೇ ಪರೇಡ್ ನೆನ್ಪಿಟ್ಕೊಳ್ಳಿ. ಜುಲೈನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಗಳನ್ನು ನ್ಯೂಸ್ನಲ್ಲಿ ಬಂದರೆ ಡಿಸ್ಕಸ್ ಮಾಡೋಣ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಥವಾ ಕ್ವಾಡ್ ಸಂಭಾಷಣೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಇತ್ತೀಚೆಗೆ ನಡೀತಾ ಇರುವಂತಹ ಶೃಂಗಸಭೆ ಸಿಡ್ನಿಯಲ್ಲಿ ಅಥವಾ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮತ್ತು ಈ ಕ್ವಾಡ್ ಡೈಲಾಗನ್ನು ಸ್ಥಾಪನೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಭೂತಾನ್ ರಾಷ್ಟ್ರದಲ್ಲಿ ಭಾರತದ ನೆರೆಯ ರಾಷ್ಟ್ರವಾದಂತಹ ಭೂತಾನ್ನಲ್ಲಿ ಈ ಮೂಲಸೌಕರ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸಂಸ್ಥೆಯಿಂದ ಮಾಡಲಾಗ್ತಾ ಇದ್ದಂತಹ ಈ ಪ್ರಾಜೆಕ್ಟ್ ದಾಂತಕ್ ಅನ್ನುವ ಈ ಒಂದು ಯೋಜನೆಯನ್ನು ಭಾರತದ ಪ್ರಧಾನಮಂತ್ರಿಯವರಿಂದ ಶ್ಲಾಘನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮಧ್ಯ ಏಷ್ಯಾದ ಫ್ಲೈವೇ ಅಥವಾ ಈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುವಂತಹ ಪ್ರಾಣಿ ಮತ್ತು ಪಕ್ಷಿಗಳ ಪ್ರಭೇದಗಳನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಈ ಮಧ್ಯ ಏಷ್ಯಾದ ಫ್ಲೈವೇಯನ್ನು ಸ್ಥಾಪನೆ ಮಾಡುವಂತಹ ಕುರಿತಾದಂತಹ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಮತ್ತು ಈ ಕನ್ವೆನ್ಷನ್ ಆನ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಅಥವಾ ಬಾನ್ ಸಮಾವೇಶಕ್ಕೆ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಬಾನ್ ಕನ್ವೆನ್ಷನ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಈ ವಲಸೆ ಹೋಗುವಂತಹ ಪಕ್ಷಿ ಮತ್ತು ಪ್ರಾಣಿ ಪ್ರಭೇದಗಳನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಈ ಸಮಾವೇಶವನ್ನು 1983ರಲ್ಲಿ ಜರ್ಮನಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಥವಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮೋಖಾ ಅನ್ನುವ ಉಷ್ಣವಲಯದ ಚಂಡಮಾರುತದ ಕುರಿತಾದಂತಹ ಮಾಹಿತಿ ಮತ್ತು ಜಾಗ್ರಫಿಗೆ ಸಂಬಂಧಪಟ್ಟಂತಹ ಈ ಚಂಡಮಾರುತಗಳ ವಿಧಗಳನ್ನು ಮತ್ತು ಯಾವ ಪ್ರದೇಶದಲ್ಲಿ ಈ ಚಂಡಮಾರುತಗಳನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕೇಳಲು ಸಾಧ್ಯವಿರುವಂತಹ ಪ್ರಶ್ನೆಗಳನ್ನು ಅಥವಾ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಪ್ಯಾರಿಸ್ನಲ್ಲಿ ನಡೆಯುವಂತಹ ಪ್ರತಿ ವರ್ಷ ನಡೆಯುವಂತಹ ಬ್ಯಾಸ್ಟಿಲ್ ಡೇ ಪರೇಡ್ಗೆ ಭಾರತದ ಪ್ರಧಾನಮಂತ್ರಿಯವರು ಗೌರವಾನ್ವಿತ ಅತಿಥಿಯಾಗಿ ವಹಿಸಲಿದ್ದಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಇದಕ್ಕೆ ಸಪ್ಲಿಮೆಂಟ್ರಿ ಆದಂತಹ ಪ್ರಶ್ನೆ, 2023ರ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತಕ್ಕೆ ಈ ಗಣರಾಜ್ಯೋತ್ಸವದ ಅತಿಥಿಯಾಗಿ ಯಾವ ರಾಷ್ಟ್ರದಿಂದ ಗಣ್ಯರನ್ನು ಆಹ್ವಾನಿಸಲಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.